ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ಸ್ನೇಹಿತರೆ ನಾನು ಪುಟಾಣಿ ಕರದಂಟು ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಪುಟಾಣಿ ಕರದಂಟು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನೋಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಪುಟಾಣಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಬಟ್ಲಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಇವಾಗ ಈ ಪುಟಾಣಿ ಏನು ಮಾಡಬೇಕಂದ್ರೆ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬನ್ನಿ. ಪೂರ್ತಿಯಾಗಿ ಪೌಡ್ರ್ ಅಂದರೆ ಸ್ವಲ್ಪ ಹಿಟ್ಟು ಥರ ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕು. ಪುಟಾಣಿ ಕರದಂಟು ಅಂದರೆ ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ನುವಾಗ ಮಜಾ ಬರುತ್ತೆ. ಹಾಗಿದ್ದರೆ ನೋಡಿ, ಇವಾಗ ಮಿಕ್ಸಿಯಲ್ಲಿ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಇದೇ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡಾಯಿತು. ಇವಾಗ ನಾನು ದೊಡ್ಡ ಬಟ್ಲಷ್ಟು ಪುಟಾಣಿ ಕಾಳು ತೊಗೊಂಡಿದ್ದೀನಲ್ವ, ಅದರಲ್ಲಿ ಇವಾಗ ಅರ್ಧ ಗಾತ್ರದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಅನ್ಬೋದು. ನಿಮಗೆ ಸ್ವೀಟ್ ಕಡಿಮೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ನಾನಿವಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ದೊಡ್ಡ ಬಟ್ಲಷ್ಟು ತೊಗೊಂಡಿರೋಂಥ ಸಕ್ಕರೆ ನೋಡಿ, ಇದು ಪುಟಾಣಿ. ಆ ಪುಟಾಣಿ ಬಟ್ಲಲ್ಲಿ ನಾನಿವಾಗ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಈ ಕಡೆ ಪಾಕ ಮಾಡೋದಕ್ಕೆ ಒಂದು ದೊಡ್ಡ ಬಾಂಡೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸಕ್ಕರೆ ಹಾಕಿದಾದ್ಮೇಲೆ ಸಕ್ಕರೆ ಮುಳುಗುವಷ್ಟೇ ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಬಾರ್ದು. ಸಕ್ಕರೆ ಮುಳುಗಬೇಕು ಅಷ್ಟೇ ನೀರು ಹಾಕಬೇಕು. ನಿಮಗೆ ಲೋಟದಲ್ಲಿ ಹೇಳೋದಕ್ಕೆ ಹೋದರೂ ಅರ್ಥ ಆಗೋಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸಕ್ಕರೆ ಮುಳುಗಬೇಕು ಅಷ್ಟೇ ನೀರು ಹಾಕಿದ್ರೆ ಸಾಕು. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಎಷ್ಟೇ ವಯಸ್ಸಾದವರಿದ್ದರೂ ಕೂಡ ಸ್ನೇಹಿತರೆ ಈ ಕರದಂಟು ಈಸಿಯಾಗಿ ತಿನ್ಬೋದು. ಅಷ್ಟು ಬಾಯಲ್ಲಿ ಕರಗೋಗೋ ರೀತಿ ಕರದಂಟು ನೋಡಿ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ಫಸ್ಟು ತುಪ್ಪ ಸವರಬೇಕು. ಯಾಕಂದರೆ ನಾವು ಕರದಂಟು ಮಾಡುವಾಗ ಇದೆಲ್ಲ ಕೂಡ ಫಸ್ಟಿಗೆ ರೆಡಿ ಮಾಡಿ ಇಟ್ಕೋಬೇಕು. ಅದು ಯಾಕಂದರೆ ಪಾಕ ಬಂದಮೇಲೆ ಪುಟಾಣಿ ಹಿಟ್ಟು ಹಾಕಿದ ತಕ್ಷಣ ನಾವು ಇದು ತಟ್ಟೆಯಲ್ಲೇ ಹಾಕಬೇಕಲ್ವ, ಹಾಗಾಗಿ. ಆಮೇಲೆ ಈ ಕಡೆ ಪಾಕಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಈ ಥರ ತುಪ್ಪ ಹಾಕೋದ್ರಿಂದ ಕರದಂಟು ಸೂಪರಾಗಿ ಬರುತ್ತೆ. ಹಾಗೆ ಬಾಯಲ್ಲಿ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಲ್ಲ ಕೂಡ ಕರದಂಟು ಚೆನ್ನಾಗಿ ಪಾಕ ಬರ್ತಾ ಇದೆಯಲ್ಲ ಅಂತ ನೋಡಬೇಕು. ಒಂದೆಡೆ ಪಾಕ ಬರಬೇಕು. ಈ ಥರನೇ ಪಾಕ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಬೇಗನೆ ಪಾಕ ಬಂದುಬಿಡ್ತು, ನಾವು ಹಾಗೆ ಬಿಟ್ವಿ ಅಂದರೆ ಅದು ಪಾಕ ಜಾಸ್ತಿ ಗಟ್ಟಿ ಆಗ್ತಾ ಹೋಗುತ್ತೆ ಮತ್ತು ನಮಗೆ ಕರದಂಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮತ್ತೆ ಮಧ್ಯದಲ್ಲಿ ಪಾಕ ಚೆಕ್ ಮಾಡ್ತಾ ಇರಬೇಕು ನೋಡಿ. ಈ ಥರ ಒಂದೆಳೆ ಪಾಕ ಬೇಗನೆ ಬಂದುಬಿಡುತ್ತೆ, ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಇವಾಗ ಒಂದೆಳೆ ಪಾಕ ಬಂದುಬಿಡ್ತು ಸ್ನೇಹಿತರೆ. ಒಂದೆಳೆ ಪಾಕ ಬಂದಾಗ ನೋಡಿ, ಪುಟಾಣಿ ಹಿಟ್ಟು ಮಾಡಿರೋಂಥದ್ದೆಲ್ಲ ಕೂಡ ಇದರಲ್ಲಿ ಹಾಕಿ ಕಲಿಸ್ಕೋಬೇಕು ಫಸ್ಟೇ ನೋಡಿ ಈ ಥರ. ಮತ್ತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಡಬೇಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ನಾವು ಎಲ್ಲ ಕೂಡ ಕಡಲೆ ಹಿಟ್ಟು, ಇದು ಪುಟಾಣಿ ಹಿಟ್ಟು ಎಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕದಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ತುಂಬಾ ಸಿಂಪಲ್ಲಾಗಿ ಇರುವಂಥದ್ದು ವಿಧಾನ ಸ್ನೇಹಿತರೆ. ಮಾಡುವಾಗ ಒಂದು ಕೇರ್ ಏನಪ್ಪ ಅಂದರೆ ಕರದಂಟು ಮಾಡುವಾಗ ಪಾಕ ಪರ್ಫೆಕ್ಟಾಗಿ ಬರಬೇಕು. ಒಮ್ಮೆಗೆ ಎಲ್ಲ ಕೂಡ ಪುಟಾಣಿ ಹಿಟ್ಟು ಪುಡಿ ಮಾಡಿಟ್ಟಿರ್ತೀವಲ್ವ, ಅದು ಒಮ್ಮೆಗೆ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿಕೊಂಡು ಹದವಾಗಿ ಬರ್ತಾ ಇದೆ ಅಲ್ವ ಅಂತ ನೋಡ್ಕೊಳ್ತಾ ಹಾಕಬೇಕು. ನಾವು ಏನು ಹಿಟ್ಟೆಲ್ಲ ರುಬ್ಬಿದ್ದೀವಿಯೋ ಅಷ್ಟೆಲ್ಲ ಹಾಕಿಬಿಡ್ಬೇಕಂತೇನಿಲ್ಲ. ನೋಡಿಕೊಂಡು ಹದವಾಗಿ ಬಂದಮೇಲೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಪುಟಾಣಿ ಹಿಟ್ಟು ಹಾಕೋದು. ಈ ಥರ ಸ್ಟವ್ ಮೇಲೆ ಎಲ್ಲ ಕೂಡ ಕರದಂಟೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡಿ ಇವಾಗ ಬಿಸಿ ಇರುವಾಗನೇ ಅದು ತಟ್ಟೆಯಲ್ಲಿ ಹಾಕಿಬಿಡಬೇಕು. ಯಾಕಂದರೆ ಸ್ವಲ್ಪ ಕೂಡ ತಣ್ಣಗಾದಮೇಲೆ ಕರದಂಟು ಏನಾಗಿಬಿಡುತ್ತೆ ಅಂದರೆ ಗಟ್ಟಿಯಾಗಿಬಿಡುತ್ತೆ. ಆವಾಗ ನಮಗೆ ಅದೆಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಥರ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಪ್ರೊಸೆಸಿಂಗ್ ಮಾಡಬೇಕು. ಒಂದು ಬಟ್ಲಿಗೆ ತುಪ್ಪ ಸವರಿ, ತುಪ್ಪದಿಂದ ಬಟ್ಲು ಸವರಿರ್ತೀವಲ್ಲ ಅದರಿಂದ ಈ ಥರ ಎಲ್ಲ ಕಡೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಒಂದೇ ರೀತಿಯಾಗಿ ಅಗಲವಾಗಿ ಆಗುತ್ತೆ ಕರದಂಟು. ಹಾಗೆ ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ಕಡೆ ಅಗಲವಾಗಿ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ 1 kgಯಷ್ಟು ಕರದಂಟು ಮಾಡಿದ್ದೀನಿ ಸ್ನೇಹಿತರೆ. ಒಮ್ಮೆಗೆ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಇಲ್ಲ ಒಮ್ಮೆಗೆ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ಬರುತ್ತೆ. ಒಬ್ಬರು ಯಾರಾದರೂ ಹೆಲ್ಪಿಗೆ ಇರಬೇಕು, ಆವಾಗ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಯಾಕಂದರೆ ಇದು ಬೇಗನೆ ಪ್ರೊಸೆಸಿಂಗ್ ಮಾಡ್ಕೋಬೇಕು. ಇವಾಗ ಮೇಲಿಂದ ತುರಿದಿರುವಂಥ ಒಣ ಕೊಬ್ಬರಿ ತುರಿ ಹಾಕಿ, ಮತ್ತು ಮೇಲೆ ಗಸಗಸೆ ಕೂಡ ಹಾಕ್ಬೋದು ಸ್ನೇಹಿತರೆ. ನೀವು ಕೂಡ ಒಣ ಕೊಬ್ಬರಿ ತುರಿ ಹಾಕಿ ಮತ್ತೆಲ್ಲ ಕೂಡ ಈ ಥರ ಒತ್ತಬೇಕು. ಒತ್ತಿದಾಗ ಕೊಬ್ಬರಿ ಏನಾಗುತ್ತೆ ಅಂದರೆ ಒಳಗಡೆ ತನಕ ಹೋಗಿಬಿಡುತ್ತೆ. ಆವಾಗ ಕರದಂಟು ತಿನ್ನುವಾಗ ಕೊಬ್ಬರಿ ಬಾಯಲ್ಲಿ ಸಿಗ್ತಾ ಇರುವಾಗ ಮಜಾನೇ ಬೇರೆ ಸ್ನೇಹಿತರೆ. ಹಾಗಿದ್ದರೆ ಉತ್ತರ ಕರ್ನಾಟಕದ ಈ ಥರವಾಗಿರುವಂಥ ಕರದಂಟು ರೆಸಿಪಿಗಳು ತುಂಬಾ ಸೂಪರಾಗಿರುವಂಥದ್ದು. ಟ್ರೈ ಮಾಡಿ ನೀವು ಕೂಡ. ಈ ಥರ ಟೇಸ್ಟಿಯಾದ ಕರದಂಟು ತಿನ್ಕೊಂಡು ನೋಡಿ, ಮಾಡಿ ಮನೆಯಲ್ಲಿ ಸೂಪರಾಗಿರುತ್ತೆ. ಇವಾಗ ಇದೊಂದು 10 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ, ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬರೋಕ್ಕಿಂತ ಮುಂಚೆನೇ ನಾವು ಈಗ ಚಾಕು ಸಹಾಯದಿಂದ ಎಲ್ಲ ಕೂಡ
ಪೀಸಸ್ ಆಗಿ ಈ ಥರ ನೋಡಿ ಕಟ್ ಮಾಡಿರಬೇಕು. ಯಾಕಂದರೆ ಗಟ್ಟಿ ಆದಮೇಲೆ ಈ ಥರ ಪೀಸಸ್ ಬರೋದೇ ಇಲ್ಲ, ಅದು ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಮತ್ತು ಕಟ್ ಮಾಡೋವಾಗ ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ಫಸ್ಟಿಗೆ ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ಬೇಗನೆ ಆಮೇಲೆ ತಣ್ಣಗಾದ್ಮೇಲೆ ತೆಗಿಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಡಿ. ಹಾಗಿದ್ದರೆ ವೀಕ್ಷಕರೇ, ನೋಡ್ತಾ ಇರುವಾಗಲೇ ನನ್ನ ಬಾಯಿಗೆ ನೀರು ಬರ್ತಾಯಿದೆ. ತುಂಬಾ ಟೇಸ್ಟಾಗಿರುವಂಥದ್ದು ಪರ್ಫೆಕ್ಟಾಗಿ ಕರದಂಟು ರೆಸಿಪಿ ವಿಧಾನ ನೋಡಿ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಇವಾಗ ಇದೊಂದು 15ರಿಂದ 20 ನಿಮಿಷ ಎಲ್ಲ ರಾತ್ರಿ ಇಡೀ ತಣ್ಣಗಾಗೋದಕ್ಕೆ ಬಿಟ್ವಿ ಅಂದರೆ ಈ ಕರದಂಟು ರೆಡಿ ಆಯಿತು. ಈ ಥರ ಪೀಸಸ್ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ಉತ್ತರ ಕರ್ನಾಟಕದ ಈ ಥರ ಸ್ಪೆಷಲಿ ಕರದಂಟು ರೆಸಿಪಿ ಯಾರೆಲ್ಲ ಮನೆಯಲ್ಲಿ ಮಾಡ್ತಾರೆ ಅವ್ರಿಗೆ ಗೊತ್ತಿರೋವಂಥದ್ದೇ. ಯಾರೆಲ್ಲ ಹೊಸದಾಗಿ ಮಾಡಬೇಕಂತ ಅಂದ್ಕೊಂಡವರು ಖಂಡಿತವಾಗಿ ಮಾಡಿ ನೋಡಿ. ಇವಾಗ ನೋಡಿ ಕರದಂಟೆಲ್ಲ ಕೂಡ ತಣ್ಣಗಾದ್ಮೇಲೆ ಪೀಸಸ್ ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ತೋರಿಸ್ತಾ ಇನ್ನಿದ್ದೀನಿ. ಬಾಯಲ್ಲಿಟ್ಟರೆ ಕರಗೋಗುವಂಥ ಕರದಂಟು, ಜಾಸ್ತಿ ನೋಡಿ ಗಟ್ಟಿ ಕೂಡ ಅಂದರೆ ಜಾಸ್ತಿ ಗಟ್ಟಿ ಕೂಡ ಆಗಿಲ್ಲ. ಬಾಯಲ್ಲಿಟ್ಟರೆ ಕರಗೋಗುವಂಥ ಕರದಂಟು ರೆಸಿಪಿ ರೆಡಿ ಆಯಿತು. ಎಷ್ಟೇ ವಯಸ್ಸಾದವರು ಕೂಡ ಕರದಂಟು ತಿನ್ಬೋದು, ಅಷ್ಟು ಚೆನ್ನಾಗಿರುವಂಥದ್ದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನಾವು ತೋರಿಸಿರುವಂಥ ಕರದಂಟು ರೆಸಿಪಿ ನೀವು ಕೂಡ ಟ್ರೈ ಮಾಡಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ಈ ಉತ್ತರ ಕರ್ನಾಟಕ ಕರದಂಟು ರೆಸಿಪಿ ನೋಡಿದವರಿಗೆ ಎಲ್ರಿಗೂ ಕೂಡ ಧನ್ಯವಾದ.